ನಮಸ್ತೆ ರೈತ ಮಿತ್ರರೇ. ಇದೊಂದು ಶಿವಮೊಗ್ಗ ಭಾಗದಲ್ಲಿರೋಂಥ ಒಂದು ತೋಟ. ಈ ತೋಟದಲ್ಲಿ ಸುಮಾರು 1100 ಗಿಡ ಇದೆ. ಈ ಸರಿ ಈ ಒಂದು ತೋಟದಲ್ಲಿ ಆಗಿರೋಂಥ ಬೆಳೆ ಎಷ್ಟಪ್ಪ ಅಂತಂದರೆ 198 ಕ್ವಿಂಟಲಷ್ಟು ಅಡಿಕೆ ಬೆಳೆ ಆಗಿದೆ. ಅವರು ಏನಪ್ಪ ಗೊಬ್ಬರ ಬಳಸ್ತಾರಪ್ಪ ಅಂತಂದರೆ, ಇವಾಗ ಮುಂಗಾರು ಟೈಮಲ್ಲಿ ಅವರು ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರನ ಬಳಸಿ ನೆಕ್ಸ್ಟ್ ಅವರು ಅದ್ರ ಜೊತೆಗೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಗ್ರ್ಯಾನ್ಯುಲ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಆರ್ಗ್ಯಾನಿಕ್ ಬೇಸಲ್ಲಿರೋಂಥ ಗೊಬ್ಬರ ಕೊಟ್ಟಿರ್ತಾರೆ. ಮತ್ತು ಮುಂದಿನ ಒಂದು ಹಂತದಲ್ಲಿ ಅವರು ನವಂಬರ್-ಡಿಸೆಂಬರ್ ಸೀಸನಲ್ಲಿ ಪ್ರಾಮ್ ಮತ್ತು ಬಯೋ ಪೊಟ್ಯಾಷ್ ಯೂಸ್ ಮಾಡಿರ್ತಾರೆ. ಹಾಗಾಗಿ ಅವ್ರದ್ದು ಇಳುವರಿ ತುಂಬ ಚೆನ್ನಾಗಿ ಬಂದಿದೆ. ಮಧ್ಯೆ ಅವರು ಜೀವಾಮೃತ ಕೂಡ ಯೂಸ್ ಮಾಡ್ತಾರೆ. ಅವರು ಆಗಸ್ಟ್ ಸೆಪ್ಟೆಂಬರ್ ಈ ಟೈಮಲ್ಲಿ ಭೂಮಿಗೆ ಸತ್ವ ಸಿಗಲಿ ಅಂತಂದ್ಬಿಟ್ಟು ಮಾಡ್ತಾರೆ. ಮತ್ತು ಅವ್ರಿಗೆ ಇವಾಗ ಫೆಬ್ರವರಿ ಮಾರ್ಚ್ ಈ ಟೈಮಲ್ಲಿ ಅವರು ಕುಂಚಿಗೆ ಸೆಟ್ಟಿಂಗ್ ಚೆನ್ನಾಗಿ ಬರಲಿ ಅಂತ ಮೇಲ್ಗಡೆ ಸ್ಪ್ರೇ ಕೂಡ ತಗೊಳ್ತಾರೆ. ಇವಾಗ ಸಾಕಷ್ಟು ರೈತರು ಚಿಂತೆ ಮಾಡೋದೇನಪ್ಪ ಅಂತಂತಂದರೆ, ಗೊಬ್ಬರ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾರೆ. ಸಾಕಷ್ಟು ಜನ ಅವರ ಒಂದು ಸುತ್ತಮುತ್ತ ಅವರೊಂದು ರೀಜನಿಗೆ ಸೂಟ್ ಯಾವ ಟೈಮಲ್ಲಿ ಗೊಬ್ಬರ ಕೊಟ್ಟರೆ ನಮಗೆ ಇಳುವರಿ ಆಗುತ್ತೆ ಅಂತ ತಿಳ್ಕೊಂಡು ಮಾಡೋದು ತುಂಬ ಮುಖ್ಯ. ಇವಾಗ ಏನು ಮಾಡ್ತಾರೆ, ಮಲೆನಾಡಲ್ಲಿ ಆ ಸೀಸನಲ್ಲಿ ಕೊಡ್ತಾರೆ, ಈ ಕಡೆ ಈ ಸೀಸನಲ್ಲಿ ಕೊಡ್ತಾರೆ ಅಂತಂದ್ಬಿಟ್ಟು ಅವರು ಅದೇ ಒಂದು ಫಾಲೋ ಮಾಡೋಕ್ಕೆ ಹೋಗ್ತಾರೆ. ಇವಾಗ ಚಿತ್ರದುರ್ಗ, ದಾವಣಗೆರೆ ಸುತ್ತಮುತ್ತ, ಚನ್ನಗಿರಿ ಸುತ್ತಮುತ್ತ ಇರೋಂಥ ಒಂದು ಪ್ರದೇಶದಲ್ಲಿ ಅವ್ರು ಸಾಕಷ್ಟು ಹೆಚ್ಚಿಗೆ ಗೊಬ್ಬರ ಕೊಡೋದೇ ನವಂಬರ್-ಡಿಸೆಂಬರ್ ಟೈಮಲ್ಲಿ. ಅಲ್ಲಿ ಮುಂಗಾರು ಟೈಮಲ್ಲಿ ಅವ್ರ ಹತ್ರ ಸ್ವಲ್ಪ ಮಳೆ ಬೀಳುವಾದಾಗ ಅವ್ರು ಗೊಬ್ಬರ ಕೊಡೋಕ್ಕೆ ಟೈಮ್ ಇದ್ದರೂ ಕೂಡ ಅವ್ರು ಕೊಡೋಲ್ಲ. ಯಾಕಪ್ಪ ಅಂತಂದರೆ ತರಕಾರಿ ಬೆಳೆಯಲ್ಲಿ ಅವರು ಸ್ವಲ್ಪ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಪೋಸ್ಟ್ಪೋನ್ ಮಾಡ್ತಾರೆ. ಇವಾಗ ಇಳುವರಿ ಜಾಸ್ತಿ ಆಗಬೇಕಂತಂದರೆ ಯಾವ ಹಂತಕ್ಕೆ ಯಾವ ಗೊಬ್ಬರ ಕೊಡಬೇಕು ಅನ್ನೋದು ತುಂಬ ಮುಖ್ಯವಾದ ಒಂದು ಕೆಲಸ ಅದು. ಮತ್ತೇನಪ್ಪ ಅಂದರೆ, ನಾವು ಗೊಬ್ಬರ ಕೊಡಬೇಕಾದ್ರೆ ಗಿಡಕ್ಕೆ ಯಾವ ಪೊಸಿಷನಲ್ಲಿ, ಇವಾಗ ಸಣ್ಣ ಗಿಡ ಇದ್ದರೆ ಯಾವ ಪೊಸಿಷನಲ್ಲಿ ಕೊಡಬೇಕು, ಎಷ್ಟು ಬಡ್ಡೆಯಿಂದ ಎಷ್ಟು ದೂರ ಕೊಡಬೇಕು. ಇವಾಗ 5-10 ವರ್ಷದ ಗಿಡಕ್ಕೆ ಎಲ್ಲಿ ಕೊಡಬೇಕು, ಮತ್ತು ಒಂದು 10-15 ವರ್ಷದ ಗಿಡಕ್ಕೆ ಎಲ್ಲಿ ಗೊಬ್ಬರ ಕೊಡಬೇಕು, ಮತ್ತು 20-25 ವರ್ಷದ ಗಿಡ ದೊಡ್ಡ ಗಿಡಕ್ಕೆ ಯಾವ ಎಷ್ಟು ದೂರ ನಾವು ಗೊಬ್ಬರ ಕೊಡೋದಂತ ತಿಳ್ಕೊಂಡು ನಾವು ಮಾಡಿದರೆ ನಮ್ಮದು ಇಳುವರಿ ಹೆಚ್ಚು ಮಾಡೋಕ್ಕೋಸ್ಕರ ಸಾಕಷ್ಟು ಈಸಿ ಆಗುತ್ತೆ ಅಂತ ಹೇಳ್ತಾ ನಾನು ಮುಗಿಸ್ತೇನೆ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗೆ ನೀವು ನನ್ನ ಕೊಟ್ಟಿರೋಂಥ ನಂಬರ್ ಕರೆ ಮಾಡಿ, ನಾನು ಹೆಚ್ಚಿನ ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ಯಾವ ಗೊಬ್ಬರ ಸಿಗುತ್ತೆ ಅಂತಲೂ ಹೇಳ್ತೀನಿ, ಯಾವ ಪೊಸಿಷನಲ್ಲಿ ಕೊಡಬೇಕು ಅಂತ. ಅದರಿಂದ ನಿಮ್ಮ ಒಂದು ಇಳುವರಿಯನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಈ ವಿಡಿಯೋಗೆ ಸಾಕಷ್ಟು ರೈತರಿಗೆ ಶೇರ್ ಮಾಡಿ ಅಂತ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.